ಹಲೋ ಎವ್ರಿವನ್, ಹಿಂದಿನ ದಿನ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಈಸಿಯಾಗಿ ಮೃದುವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಕುಕ್ಕರಲ್ಲಿ ಚೆನ್ನಾಗಿ ನೀರನ್ನು ಕಾಯಿಸ್ಕೊಂಡು, ನೀರು ಕುದ್ದ ನಂತರ ನಾವು ಅದಕ್ಕೆ ರಾಗಿ ಹಸಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನಾವು ಕಲಕಿ ಒಂದು 5-6 ನಿಮಿಷ ಪ್ಲೇಟ್ನ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ಮೇಲೆ ನಮಗೆ ಮುದ್ದೆ ಡಿಸೈಡ್ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಹೇಳ್ತಾರೆ. ರಾಗಿ ಮುದ್ದೆ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಅದರಲ್ಲೂ ನಾನ್ ವೆಜ್ ಪ್ರಿಯರಿಗಂತೂ ಮಟನ್ನು ಚಿಕನ್ ಅಂದಿದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ಮುದ್ದೆ. ಅದು ಚೆನ್ನಾಗಿ ಒಂದು 5-6 ನಿಮಿಷ ಬೆಂದು ಆದಮೇಲೆ ನಾವು ಕೈಯನ್ನು ನೀರಲ್ಲಿ ತೇವ ಮಾಡಿಕೊಂಡು ಅದನ್ನು ಮುಟ್ಟು ನೋಡಿದಾಗ ಚೆನ್ನಾಗಿ ಬೆಂದಿರಬೇಕು. ಅದು ಕೈಗೆ ಅಂಟಬಾರ್ದು. ಆ ನಂತರ ನಾವು ಮುದ್ದೆನ ಹೇಗೆ ನಾದ್ತೀವಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಮುದ್ದೆ ಎಷ್ಟು ಮೃದುವಾಗಿ ಆ್ಯಂಡ್ ನೈಸಾಗಿ ಶೈನಿಂಗ್ ಆಗಿ ಬರುತ್ತೆ ಅನ್ನೋದು. ಮುದ್ದೆ ಮೇನ್ ಡಿಸೈಡ್ ಆಗೋದೇ ನಾವು ಬೇಯಿಸ್ಕೊಳ್ಳೋ ರೀತಿ ಮತ್ತು ನಾದೋ ರೀತಿ. ಈ ರೀತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಆಲ್.